ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಯಾವುದೇ ಕೆಲಸಕ್ಕೆ ಮುಂದಾಗಬೇಕು ಅಂತಾದರೂ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗತ್ತೆ. ಅಂದರೆ ನನ್ನಿಂದ ಈ ಕೆಲಸ ಮಾಡಿ ಪೂರೈಸೋದಕ್ಕೆ ಸಾಧ್ಯ ಆಗತ್ತಾ, ನನಗೆ ಆ ಸಾಮರ್ಥ್ಯ ಇದೆಯಾ, ಶಕ್ತಿ ಇದೆಯಾ, ನನಗೆ ಆ ರೀತಿಯ ಅನುಕೂಲತೆಗಳಿದೆಯಾ, ಇವೆಲ್ಲ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಆದರೆ ಆತ್ಮಬಲ ಇಲ್ಲದಲೆ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಮೊದಲು ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ನಾನು ಈ ಕೆಲಸವನ್ನು ಮಾಡಿಯೇ ತೀರುತ್ತೇನೆ ಅಂತಕ್ಕಂತಹ ಒಳ್ಳೆಯ ಭಾವನೆಯಿಂದ ನಿಮ್ಮ ಮನಸ್ಸು ಸಿದ್ಧವಾಗಬೇಕು. ಆ ಕೆಲಸದ ಗುರಿ ಮುಟ್ಟುವ ತನಕ ನಾನು ಹೋರಾಟವನ್ನು ಮಾಡ್ತೀನಿ ಅಂತಕ್ಕಂತಹ ಒಳ್ಳೆಯ ಛಲ ಮನಸ್ಸಿನಲ್ಲಿ ಮೂಡಬೇಕಾದಂಥದ್ದಿರುತ್ತೆ. ಯಾವುದೇ ರೀತಿಯ ಅನುಮಾನಾಸ್ಪದವಾದಂತಹ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಅದು ಅನುಮಾನ ಯಾಕೋ ಅಂತ ಹೇಳಿ ಬಂದುಬಿಟ್ರೆ ಅದು ಕೊನೆಯವರೆಗೂ ಕೂಡ ಸರಿಯಾಗುವಂಥದ್ದು ಇರುವುದೇ ಇಲ್ಲ. ಜೊತೆಗೆ ಕೃಷಿಕರಿಗೆ ಆದಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಕ್ಕಂಥದ್ದಿದೆ. ನೀವು ಮಾಡಬೇಕಾದಂತಹ ಕೆಲವು ಕೆಲಸಗಳೇನಿರುತ್ತೆ ಅದರ ಯೋಜನೆಗಳಾಗಲೇ ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಆ ಕೆಲಸಗಳನ್ನು ಬಹಳ ರಹಸ್ಯವಾಗಿ ಇಡಬೇಕಾಗತ್ತೆ. ಕಾರಣ ಆ ಕೆಲಸದ ವಿಚಾರವನ್ನು ನೀವು ಬಹಿರಂಗಪಡಿಸ್ತಾ ಇದ್ದ ಹಾಗೆ ಬೇರೆಯವರು ಅದರ ಉಪಯೋಗವನ್ನು ಪಡ್ಕೊಳ್ಳಬಹುದು ಅಂತಕ್ಕಂಥದ್ದು. ಮಾತು ಬಹಳ ಮಿತವಾಗಿದ್ದರೆ ಕ್ಷೇಮ. ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದು ಅಷ್ಟು ಶೋಭೆಯನ್ನು ತರ್ತಕ್ಕಂಥದ್ದಲ್ಲ. ಕೂಲಿ ಕಾರ್ಮಿಕರಿಗೆ ಸ್ವಲ್ಪ ಮಟ್ಟಿಗೆ ಶುಭವಾದಂತಹ ದಿವಸ ಅಂತ ಹೇಳಬೇಕು. ಸಹೋದರ ವರ್ಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಅನರ್ಥವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರು ಯಾವುದೋ ಒಂದು ಮಾತನ್ನು ಆಡಿದರೆ ಕಡಿಮೆ, ಎರಡು ಮಾತನ್ನು ಆಡಿದರೆ ಹೆಚ್ಚು ಅನ್ನುವ ರೀತಿಯಲ್ಲಿ ವರ್ತಿಸ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವನ್ನು ತರುತ್ತೆ. ಮನೋರಂಜನೆಗೋಸ್ಕರವಾಗಿ ಹಣ ಖರ್ಚಾಗ್ತಕ್ಕಂಥದ್ದಿದೆ. ಯಾವುದೋ ಖುಷಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ವಾತಾವರಣ ನೀವಿರುವಂತಹ ಜಾಗದಲ್ಲಿ ಸೃಷ್ಟಿಯಾಗತ್ತೆ. ವಿಶೇಷವಾಗಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ನಾಯಕತ್ವದ ಸ್ಥಾನಮಾನ ಸಿಕ್ಕಬಹುದು. ಇದರರ್ಥ ನಿಮ್ಮ ಮುಂದಾಳತ್ವದಲ್ಲಿ ಹಲವಾರು ಕೆಲಸಗಳು ನಡೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಮಾರ್ಗದರ್ಶನದಲ್ಲಿ ಕೆಲವು ಕೆಲಸಗಳು ನಡೆಯಬಹುದು ಅಥವಾ ನಿಮ್ಮ ಜವಾಬ್ದಾರಿಯಲ್ಲಿ ಒಂದಷ್ಟು ಕೆಲಸಗಳು ಆಗಬಹುದು ಅಂತ ಅರ್ಥ. ಜನರ ಮಧ್ಯದಲ್ಲಿದ್ದು ಸಮಾಜ ಸೇವೆಯನ್ನು ಮಾಡ್ತಕ್ಕಂತಹ ನಿಮಗೆ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದಿದೆ. ವಿವಾಹದ ವಿಚಾರದಲ್ಲಿ ಗೊಂದಲ ಉಂಟಾಗುತ್ತೆ. ಮನೆಯಲ್ಲಿ ಮದುವೆಯನ್ನು ಮಾಡಬೇಕು ಅಥವಾ ನೀವೇ ಮದುವೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಗಳು ಬಂದಾಗ ಏನೋ ಗೊಂದಲಗಳು. ಯಾವ ರೀತಿಯ ನಿರ್ಧಾರವನ್ನು ಮಾಡಿದರೆ ಸರಿಯಾಗತ್ತೆ, ಇದು ಸೂಕ್ತ ಸಮಯವಾ ಅನ್ನುವಂಥದ್ದೆಲ್ಲ ಪ್ರಶ್ನೆಯಾಗುವಂಥದ್ದಾಗತ್ತೆ. ಕಲಾವಿದರಿಗೆ ಉತ್ತಮವಾದಂತಹ ಪುರಸ್ಕಾರಗಳು ಸಿಕ್ಕುವಂಥದ್ದು. ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಕಲಾ ಸರಸ್ವತಿಗೆ ಗೌರವ ಸಿಕ್ಕುವಂತಹ ಸಮಯ. ಕಠಿಣ ಕೆಲಸಗಳಿಂದ ಶ್ರಮ ಹೆಚ್ಚಾಗುತ್ತೆ. ನಿಮ್ಮ ದೈಹಿಕವಾದಂತಹ ಶಕ್ತಿಯನ್ನು ಹೆಚ್ಚು ವಿನಿಯೋಗ ಮಾಡಿಕೊಂಡು ಮಾಡಬೇಕಾದಂತಹ ಕೆಲವು ಕೆಲಸಗಳು ಒದಗಬಹುದು. ಅದರಿಂದ ಸ್ವಲ್ಪ ಶ್ರಮವಾಗ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರಗಳನ್ನು ಸ್ನೇಹಿತರ ಮಧ್ಯದಲ್ಲಿ ಅಥವಾ ನಿಮಗೆ ಯಾರು ಹಿತೈಷಿಗಳು ಅವರ ಮಧ್ಯದಲ್ಲಿ ಹಂಚಿಕೊಂಡಾಗ ಸ್ವಲ್ಪ ಮನಸ್ಸಿಗೆ ನಿರಾಳ ಅಥವಾ ಮನಸ್ಸಿಗೆ ಹಗುರ ಅಂತ ಹೇಳಿ ಅನ್ನಿಸಬಹುದು. ಕಾರ್ಮಿಕ ವರ್ಗದವರಿಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ. ಯಾರೋ ಮೇಲಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥವರು ಅವರಿಗೆ ಸಂದಾಯವಾಗಬೇಕಾದಂತಹ ಹಣದಲ್ಲಿ ಒಂದಷ್ಟು ತಾವು ವಿನಿಯೋಗ ಮಾಡಿಕೊಂಡು ಸ್ವಲ್ಪ ಹಣವನ್ನು ಅವರಿಗೆ ಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದಾದ್ರೂ ಅನುಕೂಲತೆಗಳಿದ್ದರೆ, ಸವಲತ್ತುಗಳಿದ್ದರೆ ಅದರಿಂದ ವಂಚಿತರನ್ನಾಗಿ ಮಾಡಿಸುವಂಥದ್ದು ಅಲ್ಲಿ ನಡೆಯುತ್ತೆ ಅಂತ ಹೇಳಬೇಕಾಗತ್ತೆ. ವಿಶೇಷವಾಗಿ ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಮುದ್ರಣ ವಿಭಾಗದಲ್ಲಿ ಅಥವಾ ಮುದ್ರಣ ಕಾರ್ಯದಲ್ಲಿ ಮುದ್ರಣವನ್ನೇ ವೃತ್ತಿಯಾಗಿಟ್ಟುಕೊಂಡಿರ್ತಕ್ಕಂಥವರಲ್ಲಿ ಆರ್ಥಿಕ ಸಮಸ್ಯೆ ಕಾಡುವಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ನಷ್ಟಕ್ಕೆ ಏನೋ ದಾರಿ ಅನ್ನೋ ಹಾಗೆ
ಸೂಚನೆಗಳು ಕಾಣುತ್ತೆ. ನಿಮ್ಮ ಜವಾಬ್ದಾರಿಗಳೇನಿದೆ ತುಂಬ ಜಾಣ್ಮೆಯಿಂದ ಅದನ್ನು ಮಾಡಬೇಕಾಗತ್ತೆ. ಆ ಕರ್ತವ್ಯ ನಿರ್ವಹಣೆ ಮಾಡುವಂಥದ್ದು ಮುಖ್ಯ ಅಲ್ಲ, ಜಾಣ್ಮೆಯಿಂದ ಮಾಡುವಂಥದ್ದಿದೆಯಲ್ಲ ಅದು ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಇದೆ. ಹಾಗಾಗಿ ಬೇರೆಯವರಿಗೆ ಬೋಧನೆ ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರ ಒಂದಷ್ಟು ಜವಾಬ್ದಾರಿಗಳನ್ನು ತಾವು ನಿರ್ವಹಿಸಿ ಅವರಿಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಅಥವಾ ಕೀರ್ತಿಯನ್ನು ತಂದುಕೊಡ್ತಕ್ಕಂಥದ್ದಿದೆಯಲ್ಲ ಅದು ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ತೈಲ ವ್ಯಾಪಾರಿಗಳಿಗೆ ಧನಲಾಭವಾಗ್ತಕ್ಕಂಥದ್ದಿದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಖಾನೆಗಳಲ್ಲಿ ಏನೋ ಬೆಂಕಿಯ ಅವಘಡ ಕಾಣಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಮಿಥುನ ರಾಶಿಯವರು ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಮಿಥುನ ರಾಶಿಯವರ ಒಡೆತನದಲ್ಲಿ ಅದೇನಾದರೂ ಕಾರ್ಖಾನೆಗಳು, ಕಂಪನಿಗಳು ಅಥವಾ ಜಾಗಗಳು ಇದ್ದರೆ ಅವರಿಗೆ ಸ್ವಲ್ಪ ನಷ್ಟ ಅಥವಾ ಹಾನಿಯ ಭೀತಿ ಕಾಡುವಂಥದ್ದಾಗತ್ತೆ. ಮಿಥುನ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ವಿಚಾರವಾಗತ್ತೆ. ಚಲನಚಿತ್ರ ನಿರ್ಮಾಪಕರಿಗೆ, ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಲಾಭ ಇದೆ. ಜೊತೆಗೆ ಅವಮಾನವೂ ಕೂಡ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಗ್ನಿದುರ್ಗೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಿತಶತ್ರುಗಳ ಕಾಟ ನಿಮ್ಮನ್ನು ಬಹಳವಾಗಿ ಕಾಡುವಂಥದ್ದಾಗುತ್ತೆ. ಸರ್ಕಾರಿ ನೌಕರರಿಗೆ ಒತ್ತಡ, ಈ ಕೆಲಸವನ್ನು ಈಗಿಂದೀಗ್ಗೆ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು, ಮತ್ತು ಮೇಲಿಂದ ಮೇಲೆ ಕೆಲಸಗಳನ್ನು ಮಾಡಬೇಕಾದಂತಹ ಒತ್ತಡಗಳು ನಿಮಗೆ ಹೆಚ್ಚಾಗಿ ಆಗುವಂಥದ್ದು. ಸಾಹಿತ್ಯ, ಸಂಗೀತ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅನುಭವಿಗಳಿಗೆ, ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರಿಗೂ ಕೂಡ ವಿಶೇಷವಾದಂತಹ ಪುರಸ್ಕಾರಕ್ಕೆ ಅವಕಾಶಗಳಾಗತ್ತೆ. ಧಾರ್ಮಿಕ ವೃತ್ತಿ ಅಥವಾ ಯಾವುದಾದ್ರೂ ದೇವಸ್ಥಾನ, ಧರ್ಮ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಇಂಥ ಕಡೆ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಧನಲಾಭಕ್ಕೆ ಅವಕಾಶ ಇರತಕ್ಕಂಥದ್ದು. ಗೌರವ ಪ್ರಶಸ್ತಿಗಳೂ ಕೂಡ ಲಭಿಸ್ತಕ್ಕಂಥದ್ದಾಗತ್ತೆ. ತುಂಬ ಶ್ರಮವನ್ನು ವಹಿಸಬೇಕಾದಂತಹ ದಿವಸ. ಯಾವ ಕೆಲಸವೂ ಕೂಡ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಕೆಲವು ಒಂದು ಸಂದರ್ಭದಲ್ಲಿ ಅದೃಷ್ಟ ಚೆನ್ನಾಗಿದ್ದಾಗ ಯಾರೋ ನಾವು ಮಾಡಬೇಕಾದಂತಹ ಕೆಲಸವನ್ನು ಮಾಡಿ ಅದರಿಂದ ಬರುವಂತಹ ಕೀರ್ತಿ ಗೌರವಗಳನ್ನೆಲ್ಲ ನಮಗೆ ತಂದು ಕೊಡ್ತಾರೆ ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಆಗುತ್ತಷ್ಟೇ. ಆದರೆ ನಿರ್ಧಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಯಾವುದೋ ಆಸೆಗೋ ಅಥವಾ ಇನ್ಯಾವುದೋ ಒತ್ತಡಕ್ಕೋ ಮಣಿದು ಯಾವುದ್ಯಾವುದೋ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ತುಂಬ ಸ್ವಂತಿಕೆಯಿಂದ ವ್ಯವಹಾರವನ್ನು ನಡೆಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಇದರಿಂದ ನಿಮಗೆ ಅನುಕೂಲ ಅಂತಕ್ಕಂಥದ್ದಿದೆ. ಮನೆಯನ್ನು ಬದಲಾವಣೆ ಮಾಡಬೇಕು, ಇರುವಂತಹ ಜಾಗದಲ್ಲಿ ಯಾಕೋ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅನ್ನುವಂಥವರಿಗೆ ಸರಿಯಾದಂಥವರ ಮಾರ್ಗದರ್ಶನ ಸಿಕ್ಕುವಂಥದ್ದಾಗಿದೆ. ಮನೆಯನ್ನು ಬದಲಾಯಿಸಬೇಕೇ ಬೇಡವೇ ಅನ್ನುವಂತಹ ವಿಚಾರ ನಿಮಗೆ ಇತ್ಯರ್ಥವಾಗ್ತಕ್ಕಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.